ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ವಯೋವೃದ್ಧ ಮಹಿಳೆಯರಿಗೆ ಮಾನವೀಯ ಸ್ಪಂದನೆ, ನಿರ್ಗತಿಕ ಕುಟುಂಬಕ್ಕೆ ಕಾರ್ಮಿಕ ಮುಖಂಡ ಇಬ್ರಾಹಿಮುಲ್ಲಾ ನೆರವು. ವಾರ್ತೆಗಳ ವಿವರ. ಮುದ್ದೆಬಿಹಾಳ ಕುಟುಂಬದವರ ಅನಾದರಕ್ಕೊಳಗಾಗಿರುವ ಪಟ್ಟಣದ ವಯೋವೃದ್ಧೆಯರ ಕುಟುಂಬಕ್ಕೆ ಕಾರ್ಮಿಕ ಮುಖಂಡ ಇಬ್ರಾಹಿಮುಲ್ಲಾ ಅವರು ಮಾನವೀಯ ಸಹಾಯಹಸ್ತ ನೀಡುವ ಮೂಲಕ ಸಮಾಜದಲ್ಲಿ ನಿಜವಾದ ನಿರ್ಗತಿಕರಿದ್ದವರಿಗೆ ಸಹಾಯ ಮಾಡುವ ಕೈಗಳಿಗೆ ಬರವಿಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಪಟ್ಟಣದ ಕಿಲ್ಲಾದ ನಾಗಪ್ಪನಕಟ್ಟೆ ಹತ್ತಿರ ಇರುವ ವಯೋವೃದ್ಧ ಕುಟುಂಬದವರಾದ ಶಕುಂತಲಾ ನಂದರಿಗೆ ಅವರಿಗೆ ಸುಮಾರು 80ಕ್ಕೂ ಅಧಿಕ ವಯಸ್ಸಾಗಿದ್ದು, ಅವರಿಗೆ ಸುಮಿತ್ರಾ ಹಾಗೂ ಮಂಜುಳಾ ಎಂಬಿಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಅವರಿಗೂ ಸುಮಾರು 50ರಿಂದ 60 ವರ್ಷಗಳಾಗಿವೆ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ, ದುಡಿದು ತಂದು ಹಾಕುವ ಶಕ್ತಿ ಯಾರಲ್ಲೂ ಇಲ್ಲ. ನಿತ್ಯದ ಜೀವನ ಸಾಗಿಸಿದರೆ ಸಾಕು ಎಂಬ ಪರಿಸ್ಥಿತಿ ಇದ್ದು, ಇವರ ಕಷ್ಟಕರ ಜೀವನದ ಸ್ಥಿತಿಯನ್ನು ಕಂಡು ಮರಗಿದ ಕಿಲ್ಲಾ ನಿವಾಸಿ ಮೆಹಬೂಬ್ ಜಮಾದಾರ್ ಅವರು ಕಾರ್ಮಿಕ ಮುಖಂಡ ಇಬ್ರಾಹಿಮುಲ್ಲಾ ಅವರ ಗಮನಕ್ಕೆ ತಂದಿದ್ದಾರೆ. ಅವರು ಹೇಳಿದರು, ಇಲ್ಲೇ ಹೋಗ್ತಾ ಬರ್ತಾ ನಾನು ಹೆದರಿಟ್ಟಿದ್ದೆ, ಬಡವರು ಯಾರದಾರ ನಾನು ನೋಡಿ ಮಾವ ಹೇಳಂದರು. ಅದಕ್ಕೆ ನನ್ನ ಕಣ್ಣೆದುರಿಗೆ ಬಿದ್ದರು. ನಾನು ಹೋಗ್ತಾ ಬರ್ತಾ ಅವ್ರ ಮನೆ ಮುಂದೆ ಬಿದ್ದು ಹೋಗ್ತೀನಿ. ನನಗೆ ಹೇಳಿದೆ ಅವರಿಗೆ, ಇಂಥ ಬಡ್ರಿಗೆ ಕೊಡೋದು ಒಳ್ಳೇದಪ್ಪ, ನಿನಗೆ ಪರಮಾತ್ಮ ನಿನಗೆ ಸಾಯತನ ಒಳ್ಳೇದಿರಲಿ, ನಿನಗೆ ಚೆನ್ನಾಗಿರಲಿ, ಬಡವರಿಗೆ ಕೊಡೋದು. ಕೂಡಲೇ ಕಾರ್ಯಪ್ರವೃತ್ತರಾದ ಇಬ್ರಾಹಿಮುಲ್ಲಾ ಅವರು ಮೂವರಿಗೂ ಸಾಕಾಗುವಷ್ಟು ಅಕ್ಕಿ, ಎಣ್ಣೆ, ಬೇಳೆ, ದಿನಸಿ ಕಿಟ್ ನೀಡಿದರಲ್ಲದೆ ಆರ್ಥಿಕವಾಗಿ ತಮ್ಮಿಂದಾದ ಅಲ್ಪ ನೆರವನ್ನು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಇದೇ ವೇಳೆ ಕೆಪಿಟಿಸಿಎಲ್ ನೌಕರ ಸಹಕಾರ ಸಂಘದ ನಿರ್ದೇಶಕ ಹುಸೇನ್ ನಾಯ್ಕೋಡಿ ಮಾತನಾಡಿ, ಸಮಾಜದಲ್ಲಿ ಸಿರಿವಂತರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ, ಆದರೆ ಕೊಡುವ ಮನಸ್ಸುಗಳು ಮಾತ್ರ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿವೆ. ಅದರಲ್ಲೂ ಕಾರ್ಮಿಕ ಮುಖಂಡ ಇಬ್ರಾಹಿಮುಲ್ಲಾ ಅವರು ಬಸವಣ್ಣನವರ ಹಾಗೂ ಮೊಹಮ್ಮದ್ ಪೈಗಂಬರ್ ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಕಷ್ಟದಲ್ಲಿದ್ದವರಿಗೆ ನೆರವು ನೀಡುತ್ತಿರುವುದು ಅವರ ಹೃದಯ ಸಿರಿವಂತಿಕೆಗೆ ಸಾಕ್ಷಿಯಾಗಿದೆ ಎಂದರು. ಇಬ್ರಾಹಿಮುಲ್ಲಾ ಸಾಹೇಬರು ಹೆಂಗಂದ್ರೆ ಒಂದು ಟೈಪ್ ನಡೆದಾಡೋ ದೇವರಿದ್ದಾನೆ. ಬಸವಣ್ಣನ ತತ್ವ ಸಿದ್ಧಾಂತದಲ್ಲಿ ಅವರೊಂದು ನಂಬಿಕೆ ಇಟ್ಟು ಇವತ್ತಿನ ದಿವಸ ಮೊಹಮ್ಮದ್ ಪೈಗಂಬರ್ ಏನು ಹೇಳ್ಯಾರ, ಬಸವಣ್ಣವ್ರು ಏನು ಹೇಳ್ಯಾರ, ಆ ಒಂದು ಚಾರಿತ್ರ್ಯದಲ್ಲಿ ಅವರು ಜೀವನ ಸಾಗಿಸ್ತಾ ಇದ್ದಾರೆ. ಇದೇ ಒಂದಲ್ಲ, ಅವರು ಎಲ್ಲ ಧರ್ಮದವ್ರಿಗೂ ಪೂರಾ ರಂಜಾನ್ ತಿಂಗಳೊಳಗೆ ದಾನ ಧರ್ಮ ಮಾಡಿದರು. ಬಡವರು ಎಲ್ಲದಾರ ಹುಡುಕಾಡಿ ಅವ್ರು ದಾನ ಧರ್ಮ ಮಾಡ್ತಾರೆ. ದನಕರಗಳಿಗೆ ನೀರು, ಶಿರ್ಸೈಲಿ ಹತ್ರ ಹೋದವ್ರಿಗೆ ಅವರು ತಾವು ಏನು ತಮ್ಮ ಸೇವೆ ಮಾಡಬೇಕು ಆ ಸೇವೆಯನ್ನು ಪ್ರತಿ ವರ್ಷ ಮಾಡ್ತಾನೆ ಇರ್ತಾರೆ. ದೇವರು ಅವರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಆ ದೇವ್ರು ಕಾಪಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಕಾರ್ಮಿಕ ಮುಖಂಡ ಇಬ್ರಾಹಿಮುಲ್ಲಾ ಮಾತನಾಡಿ, ವಯೋವೃದ್ಧೆಯರಾದ ನಂದರಿ ಕುಟುಂಬದ ಸಹೋದರಿಯರು ಕಷ್ಟದಲ್ಲಿರುವ ವಿಷಯ ನನ್ನ ಸ್ನೇಹಿತರಿಂದ ತಿಳಿಯಿತು. ಕೂಡಲೇ ನನ್ನಿಂದಾದ ಅಲ್ಪ ನೆರವನ್ನು ನೀಡಿದ್ದೇನೆ. ನಾವು ಗಳಿಸಿದ್ದರಲ್ಲಿ ಅಲ್ಪ ಪ್ರಮಾಣದ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು. ಇಂಥ ಕಷ್ಟದಲ್ಲಿರುವ ಕುಟುಂಬಗಳಿಗೆ ಸಮಾಜ, ಸಂಘ ಸಂಸ್ಥೆಗಳು ನೆರವು ನೀಡಬೇಕು ಎಂದರಲ್ಲದೆ, ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದಂತೆ, ನಿನ್ನ ಮನೆಯ ಪಕ್ಕದ ಮನೆಯಾತ ಹಸಿದುಕೊಂಡಿದ್ದು ನೀನು ಹೊಟ್ಟೆ ತುಂಬ ಊಟ ಮಾಡಿದ್ದಾದರೆ ಅದು ನಿಜವಾದ ಮುಸ್ಲಿಮನ ಲಕ್ಷಣವಲ್ಲ. ಕಷ್ಟದಲ್ಲಿದ್ದವರಿಗೆ ನೆರವು ನೀಡಬೇಕೆಂಬುದು ಕುರಾನ್ನಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಹೇಳಿದರು. ಇವ್ರು ಗೊತ್ತಿದ್ದಿಲ್ಲ ಪಾಪ, ಅವರು ಜಮಾದಾರ್ ಅವರು ಸಾಹೇಬ್ರು ಹೇಳಿದರು, ಹಿಂಗ್ರಿ ಪಾಪ ಇದು ತಾಯಿ 2 ಹೆಣ್ಣು ಮಕ್ಕಳು, ನಿರ್ಗತಿಗೆ ಬಿಡೋರು ಯಾರೂ ಇಲ್ಲ, ಹಿಂಗ್ರಿ ಸಹಾಯ ಮಾಡ್ರಿ ಅಂತೇಳಿ ಭಾಳ ಒಳ್ಳೆ ಕೆಲಸ ಮಾಡಿರಿ ಮಾಮಾರ. ಯಾಕಲ್ಯಾಕ ಮಾಡ್ತೀನಿ, ಯಾಕಲ್ಯಾಕ ಅಂತೇಳಿ ಇವತ್ತು ಬಂದು ಮಕ್ಕಳ ದುಡಿಮೆಯಲ್ಲಿ ತಾಯಿದು ಒಂದು ಪಾಲಿದೆ. ಕುರಾನ್ ಹೇಳ್ತೈತಿ, ನನ್ನ ತಾಯಿದು ಒಂದು ಪಾಲು ನಿಮ್ಮನ್ನು ಕೊಡ್ತೀನಿ ತಾಯಿ, ನನ್ನ ತಾಯಿಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳ್ತಾ, ಅಲ್ಲಾಹನ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ, ಯಾರು ರಕ್ತ ಸಂಬಂಧಿಕ ದೂರ ಇರ್ತಾರೋ ಅವರು ಸ್ವರ್ಗದಿಂದ ಮಾತ್ರ ದೂರ ಇರ್ತಾರೆ. ರಕ್ತ ಸಂಬಂಧಿಕ ದೂರ ಇರುವ ಯಾರು ಆ ರಕ್ತ ಸಂಬಂಧಿಕರು ಏನು ಊಟ ಮಾಡ್ತಾರೋ, ಎಲ್ಲದಾರೋ, ಏನು ಮಾಡ್ತಾರೋ, ಇದು ರಕ್ತ ಸಂಬಂಧಿಕ ಎಲ್ಲದಾರೋ ಇದ್ದವ್ರು ನೋಡ್ಕೊತಿರ್ಬೇಕಂತೇಳಿ ಮೊಹಮ್ಮದ್ ಪೈಗಂಬರ್ ಹೇಳಿದ್ದಾರೆ. ರಕ್ತ ಸಂಬಂಧಿಕರು ನೋಡ್ತಾ ಇರಿ, ನನ್ನ ತಾಯಿ ರಕ್ತ ಸಂಬಂಧಿಕಿರ್ತಾನೆ, ನನ್ನ ತಂದೆ ರಕ್ತ ಸಂಬಂಧಿಕಿರ್ತಾನೆ, ಅವು ಎಲ್ಲದಾವು, ಎಲ್ಲಿ ಮಕ್ಕೋತಾವೆ, ಅವು ಎಲ್ಲಿ ಭಿಕ್ಷಾ ಬೇಡ್ತಾವೆ, ಏನು ಊಟ ಮಾಡ್ತಾವೆ. ಅದಕ್ಕೆ ಮೊಹಮ್ಮದ್ ಪೈಗಂಬರ್ ಹೇಳಿದ್ದಾರೆ, ರಕ್ತ ಸಂಬಂಧಿಕರು ದೂರ ಇರ್ತಾರೋ ಅವರಿಂದ ಸ್ವರ್ಗ ದೂರ ಇರ್ತದೆ. ಯಾರು ರಕ್ತ ಸಂಬಂಧಿಕ ಹತ್ತಿರ ಇರ್ತಾರೋ ಅವರು ಮಾತ್ರ ಸ್ವರ್ಗ ಹತ್ತಿರ ಇರ್ತದೆ ಮೊಹಮ್ಮದ್ ಪೈಗಂಬರ್ ಹೇಳ್ತಾ ಹುಸೇನ್ ಸಾಬ್ ನಾಯ್ಕೋಡಿ ಅವರೇ, ಜಮಾದಾರ್ ಸಾಹೇಬ್ರೆ, ಎಲ್ಲ ಹಿರಿಯರು, ಪತ್ರಕರ್ತರು, ನಮ್ಮ ಹೆಬ್ಬಾಳ್ ಅವರ, ಜುಬೇರ್ ಅವರ, ನಾಯ್ಕೋಡಿ ಅವರೇ, ಗುಲಾಮ್ ದಪ್ಪೇದಾರ್ ಅವರೇ, ಈ ನನ್ನ ತಾಯಿ ದೇವರಿಗೆ, ನನ್ನ ತಾಯಿಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ಕೇಳ್ಕೋತಾ ನಮ್ಮ ಕಿಲ್ಲಾವನಿ ನಿವಾಸಿ ಮೆಹಬೂಬ್ ಜಮಾದಾರ್, ಲಾಳಮೇಶಕ್ ನಾಯ್ಕೋಡಿ, ಹಾಜಿ ಸಾತಿ ಹಾಳ್ ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ
ಜನರ ಕೂಗು ಯೂಟ್ಯೂಬ್ ಚಾನಲ್, ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.